ಸರ್ ಬೆಂಗಳೂರು ಬಂದೆ ಲಾಕ್ ಆಗ್ಬಿಟ್ಟೆ ಮೀನ್ಸ್ ಫ್ಯಾಮಿಲಿ ಗೊತ್ತಲ್ವಾ. ಸೊ ನನಗಿಲ್ಲಿ ಆ್ಯಕ್ಚುಲಿ ಏನು ಗೊತ್ತಿರಲಿಲ್ಲ ಮೇಯ್ನ್ಲಿ. ಸೊ ಲಾಕ್ ಆಗಿಬಿಟ್ಟೆ ಏನು. ಸೊ ಆಮೇಲೆ ನಮ್ಮ ಹಸ್ಬೆಂಡ್ ಹತ್ರ ಸುಮ್ಮನೆ ಮಾತಾಡಿದೆ, ಐ ಆಮ್ ನಾಟ್ ಓನ್ಲಿ ಫಾರ್ ಹೌಸ್ ಅಂತ ಹೇಳಿಬಿಟ್ಟು, ಐ ವಾಂಟ್ ಟು ಗೋ ಔಟ್ ಅಂತ. ಸೊ ಫಸ್ಟ್ ಆ್ಯಕ್ಚುಲಿ ಮಾರ್ಷಲ್ ಆರ್ಟ್ ಐ ಆಮ್ ಆಲ್ರೌಂಡ್ ಮಾಡಬೇಕು ಅಂತ ಇತ್ತು. ಸೊ ಬ್ಯೂಟಿಷಿಯನ್ ಕೋರ್ಸ್ ಮಾಡಿದೆ ಬಡ್ಡಿ ಬಂಗಾರಮ್ಮನ ಹತ್ರ. ಓಕೆ ಸೊ ಐ ಯೂಸ್ಡ್ ಬ್ಯೂಟಿಷಿಯನು ಮಾಡಿದ್ದೀನಿ. ಓಕೆ ದೆನ್ ಬಟ್ ಒಂದು ಕಾರ್ನರ್ನಲ್ಲಿ ನಾನು ಸ್ಪೋರ್ಟ್ಸ್ ಅಂತ ನನ್ನ ತಲೆನಲ್ಲೇ ಇದ್ದಿದ್ದು. ಹಾಂ ಸೊ ಆಮೇಲೆ ವೆಯ್ಟ್ ಗೇನ್ ಮಕ್ಕಳಾಯಿತು, ವೆಯ್ಟ್ ಗೇನ್ ಸ್ಟಾರ್ಟ್ ಆಯಿತು. ಓಕೆ 140 kgs ಆಗಿಬಿಟ್ಟೆ. ಓ ಮೈ ಗಾಡ್. ಸೊ ವಿತ್ ಆಲ್ ದ ಡಿಸೀಸ್ ಆಲ್ 140 kgsಗೆ ಏನೇನು ಡಿಸೀಸ್ ಬರಬೇಕು ನಿಮಗೆ ಎಲ್ಲ ಬಂದ್ಬಿಡ್ತು. ಬಿ ಪಿ, ಹೈ ಶುಗರ್, ಏನೇನು ಹೇಳಿ? ಹೈ ಬಿ ಪಿ, ಹೈ ಶುಗರ್ ಹಾಂ ಆ್ಯಂಡ್ ಬ್ಯಾಕ್ ಬೋನ್ ಪ್ರಾಬ್ಲಮ್, ನೀ ಪ್ರಾಬ್ಲಮ್ಮು, ನಡೆಯೋಕೆ ಆಗ್ತಾ ಇರಲಿಲ್ಲ, ಶಿವರಿಂಗ್ ಆಗ್ತಾ ಇತ್ತು, ಅವೆಲ್ಲ ಸ್ಟಾರ್ಟ್ ಆಯಿತು. ಒಂದು ಸ್ಟೇಜ್ ಹೆಂಗೆ ಬಂತು ಅಂದರೆ ಐ ಸ್ಟಾಪ್ ಗೋಯಿಂಗ್ ಟು ಫಂಕ್ಷನ್ಸ್. ಯಾಕಂದರೆ ಐ ಕುಡಂಟ್ ಸ್ಟ್ಯಾಂಡ್ ಇನ್ ದ ಫಂಕ್ಷನ್ಸ್. ಜನ ನೋಡಿ ನಗಾಡೋರು, ಮಕ್ಕಳು ನೋಡಿ ನಗಾಡೋರು. ಅಯ್ಯೋ. ಸೊ ಅವಾಗ ಯೋಚನೆ ಮಾಡಿದೆ, ನನ್ನ ಮಕ್ಕಳು ಇಬ್ಬರು ಇದ್ದಾರಲ್ವಾ, ಅವ್ರಿಗೆ ಮದುವೆ ಮಾಡೋ ತನಕ ನಾನು ಇರ್ತೀನಾ ಇಲ್ವಾ ಅಂತ ಯೋಚನೆ ಮಾಡಿದೆ ಸರ್. ಸೊ ಅದು ಒಂದು ನನಗೆ ನನ್ನ ಕೈಯಿಂದ, ನನ್ನ ಮಕ್ಕಳು ಆದಮೇಲೆ ನನ್ನ ಕೈಯಿಂದ ಅವ್ರಿಗೆ ಮದುವೆ ಮಾಡಬೇಕು.